ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ಹಾಗೂ ಕೇಳುಗರೆ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಭಾರತದ ಕಾಫಿ ರಫ್ತಿನ ಸ್ಥಿತಿಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ಭಾರತದಲ್ಲಿ ಈ ಕಾಫಿ ಏನಿದೆಯೋ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದರಿಂದ ಇವತ್ತು ಹೆಚ್ಚು ವಿದೇಶಿ ವಿನಿಮಯ ನಮಗೆ ಸಿಗ್ತಾ ಇದೆ. ಎಷ್ಟು ಸಿಗ್ತಾ ಇದೆ, ಯಾವ ಪ್ರಮಾಣದಲ್ಲಿ ಸಿಗ್ತಾ ಇದೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೇಗೆ ಗಳಿಸಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಸಂಶೋಧನಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಪ್ರದೀಪ ಬಾಬು ಅವರು. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಫಿ ರಫ್ತಿನ ಒಂದು ಸ್ಥಿತಿಗತಿಗಳು ನಮ್ಮ ದೇಶದಲ್ಲಿ ಹೇಗಿದ್ದಾವೆ? ಸರ್, ನಾವು ಲಾಸ್ಟ್ 4 years ಇಂದ ನೋಡಿದ್ರೆ ಕಾಫಿ ಎಕ್ಸ್ಪೋರ್ಟ್ಸ್ 1 billion ಕ್ರಾಸ್ ಆಗಿದೆ ಸರ್. ಲಾಸ್ಟ್ 4 years ಅಲ್ಲಿ ನಾವು ಒಂದ್ಸರಿ 4,14,000 ಟನ್ಸ್ ನಮ್ದು ಹೈಯೆಸ್ಟ್ ರೆಕಾರ್ಡ್ ಎಕ್ಸ್ಪೋರ್ಟ್ಸ್ ಇರೋದು. ಇವಾಗ ಲಾಸ್ಟ್ ಇಯರ್ ನಾವು 3,90,000 ಟನ್ಸ್ ಎಕ್ಸ್ಪೋರ್ಟ್ ಮಾಡಿದೀವಿ. ನಮ್ಮ ಕರೆನ್ಸಿ ಏನ್ ಬಂದು ನಮ್ಗೆ ಸಿಗುತ್ತೆ ಫಾರಿನ್ ಎಕ್ಸ್ಚೇಂಜ್ US$ ಅಲ್ಲಿ ಎಸ್ಟಿಮೇಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಹೈಯೆಸ್ಟ್ ರೆಕಾರ್ಡ್ ಎಕ್ಸ್ಪೋರ್ಟು 1.80 billion ವರ್ತ್ ಕಾಫಿ ನಾವು ಎಕ್ಸ್ಪೋರ್ಟ್ ಮಾಡಿದೀವಿ ಸರ್. ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ, ನಾವು ಲಿಬರಲೈಸೇಷನ್ ಆದ್ಮೇಲೆ ವ್ಯಾಲ್ಯೂ ಅಡಿಷನ್ಗೆ ತುಂಬಾ ಒತ್ತು ಕೊಟ್ವಿ. ಫಸ್ಟ್ ಪೂಲಿಂಗ್ ಸಿಸ್ಟಮ್ ಇತ್ತು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. 1991 ಆದ್ಮೇಲೆ ಲಿಬರಲೈಸೇಷನ್ ಮಾರ್ಕೆಟ್ ಸ್ಟಾರ್ಟ್ ಆಯಿತು, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬಂತು. ಹಾಗಾಗಿ ವ್ಯಾಲ್ಯೂ ಅಡಿಷನ್ ಮತ್ತೆ ಸ್ಪೆಷಾಲಿಟಿ ಸೆಗ್ಮೆಂಟ್ ತುಂಬಾ ಗ್ರೋತ್ ಆಗಿದೆ. ನಾವು ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ಇನ್ಸ್ಟೆಂಟ್ ಕಾಫಿ ಇನ್ ದ ವರ್ಲ್ಡ್ ಆಫ್ಟರ್ ಬ್ರೆಜಿಲ್ ಸರ್. ಇದು ಒಂದು ಪಾಯಿಂಟ್. ಆಮೇಲೆ ಸ್ಪೆಷಾಲಿಟಿ ಕಾಫಿ ಸೆಗ್ಮೆಂಟ್ ನೋಡಿದ್ರೆ ನಮ್ದು ಸ್ಪೆಷಾಲಿಟಿ ಸೆಗ್ಮೆಂಟ್ ಗ್ರೋ ಆಗ್ತಾನೆ ಇದೆ. ಇತ್ತೀಚೆಗೆ ನಾವು ನೋಡ್ತಾ ಇರೋದು ಏನಂದ್ರೆ ರೊಬಸ್ಟಾ ಸೆಗ್ಮೆಂಟ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಇಂಡಿಯಾ ಇಸ್ ಅ ಮೇಜರ್ ಪ್ರೊಡ್ಯೂಸರ್ ಆಫ್ ಹೈ ಕ್ವಾಲಿಟಿ ರೊಬಸ್ಟಾಸ್. ಇಡೀ ವಿಶ್ವದಲ್ಲೇ ಬೆಸ್ಟ್ ಶೇಡ್ ಗ್ರೋನ್ ಕಾಫಿ ಇನ್ ದ ವರ್ಲ್ಡ್ ಇಂಡಿಯಾ. ನಾವು ಆ ಬೇಸಿಸ್ ಮೇಲೆ ಶೇಡ್ ಗ್ರೋನ್, ಹ್ಯಾಂಡ್ ಪಿಕ್ಡ್, ಸನ್ ಡ್ರೈಡ್ ಇವೆಲ್ಲ ನಮ್ದು ಸ್ಪೆಷಾಲಿಟಿ ಥಿಂಗ್ಸ್. ಇಂಡಿಯನ್ ರೊಬಸ್ಟಾ ಗೆಟ್ಸ್ ಹೈಯೆಸ್ಟ್ ಪ್ರೀಮಿಯಂ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಲಾಸ್ಟ್ 4 years ಇಂದ ಕಾಫಿ ಎಕ್ಸ್ಪೋರ್ಟ್ ಚೆನ್ನಾಗಿದೆ. ವ್ಯಾಲ್ಯೂ ವೈಸು ಮತ್ತೆ ವಾಲ್ಯೂಮ್ ವೈಸು ಎರಡರಲ್ಲೂ ಚೆನ್ನಾಗಿದೆ. ಈ ಕಾಫಿ ರಫ್ತನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಕಾಫಿ ಮಂಡಳಿ ಏನು ಕ್ರಮಗಳನ್ನು ಕೈಗೊಂಡಿದೆ? ನಮ್ಮ USPs ಇದೆಯಲ್ಲ, ಶೇಡ್ ಗ್ರೋನ್, ಹ್ಯಾಂಡ್ ಪಿಕ್ಡ್ ಅಂಡ್ ಸನ್ ಡ್ರೈಡ್, ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಕಾಫಿ ಬೋರ್ಡ್ ಅಲ್ಲಿ ಲಾಸ್ಟ್ ಇಯರ್ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಸೋಷಿಯಲ್ ಮೀಡಿಯಾ ಸೆಲ್ ಅಂತ ಮಾಡಿದೀವಿ. ಸೊ ನಾವೇನ್ ಮಾಡ್ತಾ ಇದ್ವಿ, ಕಂಟ್ರಿ ಸ್ಪೆಸಿಫಿಕ್ ಡಿಜಿಟಲ್ ಕ್ಯಾಂಪೇನ್ಸ್. ನಮಗೆ ಫಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀವಿ, ವಿಚ್ ಆರ್ ಆಲ್ ದ ಸಾಲ್ಯುಬಲ್ ಕಾಫಿ ಇಂಪೋರ್ಟಿಂಗ್ ಕಂಟ್ರೀಸ್ ಅಂತ. ಎಕ್ಸಾಂಪಲ್ ಜಪಾನ್ ಅರ್ಲಿಯರ್ ಇಟ್ ವಾಸ್ ಒನ್ ಆಫ್ ದ ಮೇಜರ್ ಡೆಸ್ಟಿನೇಷನ್ ಫಾರ್ ಇಂಡಿಯನ್ ಕಾಫಿ. ಇತ್ತೀಚೆಗೆ ಜಪಾನ್ ನಮ್ಮಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗಿದೆ. ಹಾಗಾಗಿ ಅಂತ ಪ್ಲೇಸಸ್ ಅಲ್ಲಿ ಮತ್ತೆ ನಾವು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕಾಫೀಸ್ ಬಗ್ಗೆ ಹೇಳಿ, ನಮ್ಮ ಕಾಫಿ ಕಪ್ ಪ್ರೊಫೈಲ್ಸ್ ಎಕ್ಸ್ಪ್ಲೈನ್ ಮಾಡಿ, ಅವ್ರಿಗೆ ಕಪಿಂಗ್ ಸೆಷನ್ಸ್ ಮಾಡಿ, ಮತ್ತೆ ಮಾಕ್ಟೈಲ್ ಸೆಷನ್ ಅಂತ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಬಾಬಾ ಬುಡನ್ಗಿರಿ ಅರಬಿಕಾ ಕಾಫೀಸು, ಚಿಕ್ಕಮಂಗ್ಳೂರು ಅರಬಿಕಾ ಕಾಫಿ ಮತ್ತೆ ಕೂರ್ಗ್ ಅರಬಿಕಾ ಕಾಫಿ ಕರ್ನಾಟಕದಲ್ಲಿ GI ಇದೆ. ಅದ್ರ ಜೊತೆಗೆ ಮಾನ್ಸೂನ್ ಮಲ್ಬಾರ್ ಸ್ಪೆಷಾಲಿಟಿ ಕಾಫಿ ನಮ್ಮ ಮಂಗಳೂರಲ್ಲಿ ಇದು ಪ್ರೋಸೆಸ್ ಆಗುತ್ತೆ, ಇದಕ್ಕೂ GI ಇದೆ. ನಾವು ಈ GI ಕಾಫೀಸ್ ನ ಪ್ರಮೋಟ್ ಮಾಡ್ತಾ ಇದೀವಿ ಸರ್. ಕಾಫಿಯ ರಫ್ತಿನ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಿ. 9845211946. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9845211946. ಭಾರತೀಯ ಕಾಫಿಯ ರಫ್ತಿನ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ. ಮಧುಸೂದನ್.